ದಯವಿಟ್ಟು ಎಲ್ಲ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಇದ್ರೆ ದಯವಿಟ್ಟು ಹೇಳೋರ್ಗು ಕೇಳಿಸ್ಕೊಳ್ಳಿ. ನಾನು ಇಂಟರ್ಫಿಯರ್ ಆಗಿಲ್ಲ, ನೀವು ಕೂಡ ಇಂಟರ್ಫಿಯರ್ ಆಗಬೇಡಿ. ಅಂಡ್ ಗೋಲ್ಡಿನ ಬಗ್ಗೆ ಮಾತಾಡ್ತಿದ್ವಿ. ಇನ್ನೊಂದು ಪೆಟ್ರೋಲ್ ಬಗ್ಗೆ. ಇತ್ತೀಚೆಗೆ ನಿನ್ನೆ ನರೇಂದ್ರ ಮೋದಿ ಏನು 7 ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ 7 ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನ್ಸೋದಕ್ಕಿಂತ 3 ಪ್ರಮುಖವಾಗಿ ಇಂಪಾರ್ಟೆಂಟ್. ಒಂದು ಯಾವುದು ಅಂತ ಕೇಳಿದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್. ಕಾರಣ ಇವತ್ತಿಗೂ ಕೂಡ ಭಾರತಕ್ಕೆ ಏನು ರಾಸಾಯನಿಕ ರಸಗೊಬ್ಬರ ಬೇಕು ಅದನ್ನು ಕೂಡ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಆದರೆ ಅದನ್ನ ಕಟ್ ಮಾಡಿ ಅಂತ ಹೇಳೋದ್ರಿಂದ ಡೆಫಿನೆಟ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತೆ. ಏನಕ್ಕೆ ಅಲ್ಲಿಗೆ ಇವತ್ತಿಗೆ ರಸಗೊಬ್ಬರ ಭಾರತಕ್ಕೆ ಬಂದಾಗ ಇಲ್ಲಿ ಏನಾಗುತ್ತೆ, ಅಲ್ಲಿಗೆ ಸಬ್ಸಿಡಿಯನ್ನು ಕೊಡ್ತಾರೋ ಅಥವಾ ಯಾವ ರೀತಿ ಕೊಡ್ತಾರೋ ಮಾರಾಟ ಆಗುತ್ತೆ ಅಂತ ಅನ್ಕೋಣ. ಇವತ್ತಿಗೆ ಗೌರ್ಮೆಂಟ್ ಕೂಡ ಸಬ್ಸಿಡಿಯನ್ನು ಕೊಡ್ತಿರುವಂಥದ್ದು. ಅಲ್ಲಿಗೆ ಸಬ್ಸಿಡಿ ದರದಲ್ಲಿ ರಸಗೊಬ್ಬರವನ್ನು ಕೊಡ್ತಾರೆ ಅನ್ನೋದಾದ್ರೆ ರೈತರು ಬಳಸೋ ಜಾಸ್ತಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ಅಲ್ಲಿಗೆ ಆಹಾರ ಧಾನ್ಯಗಳ ಸಪ್ಲೈ ಜಾಸ್ತಿ ಆಗುತ್ತೆ, ಬೆಲೆ ಕಡಿಮೆ ಇರುತ್ತೆ, ಜನ ಖುಷಿಯಿಂದ ಇರ್ತಾರೆ. ಆದರೆ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಬಳಸುವಂಥದ್ದು ಕಡಿಮೆ ಮಾಡಿ ನೀವು ಡೈರೆಕ್ಟ್ ನ್ಯಾಚುರಲ್ ಫಾರ್ಮಿಗೆ ಬನ್ನಿ ಅಂತ ಏನು ಹೇಳ್ತಿದ್ದಾರೆ. ಅವ್ರಿಗೆ ಒಂದೇ ಸಲ ನ್ಯಾಚುರಲ್ ಫಾರ್ಮಿಗೆ ಬಂದ್ರೆ ಅಷ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಜಾಸ್ತಿ ಆಗೋದಿಲ್ಲ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೊಡ್ತಾ ಕೊಡಬೇಕಾಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಶ್ರೀಲಂಕಾ. ಏನಕ್ಕೆ ಅಂದ್ರೆ ಇತ್ತೀಚೆಗೆ ಶ್ರೀಲಂಕಾದಲ್ಲೂ ಕೂಡ ಔಟ್ ರೈಟ್ ಆಗಿ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಬ್ಯಾನ್ ಮಾಡ್ತಾರೆ. ಒಂದೇ ಬಾರಿ ನ್ಯಾಚುರಲ್ ಫಾರ್ಮಿಂಗ್ ಹೋಗ್ಲಾಗುತ್ತೆ. ಆ ಕಾರಣಕ್ಕೆ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಯಿತು. ಸೊ ಅದೊಂದು ಸೀರಿಯಸ್ ಎಫೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ಒಂದು ಇನ್ನು ಎರಡನೇ ವಿಚಾರ ಕ್ರೂಡ್ ಪೆಟ್ರೋಲಿಗೆ ಬರೋಣ. ಏನೋ ಬಿಜೆಪಿ ಫ್ರೆಂಡ್ ಕೂಡ ಹೇಳ್ತಿದ್ರು 50 ರೂಪಾಯಿ 60 ರೂಪಾಯಿ ಅಂತ. ಅದು 60 ರೂಪಾಯಿ ಅಲ್ಲ, $60 ಇತ್ತು. ಈಗ ಕಾಂಗ್ರೆಸ್ಸಿಗರು ಇಲ್ಲಿವರೆಗೆ ಏನು ಮಾತಾಡಿದ್ರು ಅದನ್ನೊಂದು ಸ್ವಲ್ಪ ಡಿಬಂಕ್ ಮಾಡೋದಾದ್ರೆ ಅಲ್ಲಿಗೆ ಇವತ್ತಿಗೆ ಏನು ಜಗತ್ತಿನ ಮುಂದೆ ಅಥವಾ ನರೇಂದ್ರ ಮೋದಿ ಹೆಣ್ಮಕ್ಳಿಗೆಲ್ಲ ಮೋಸ ಮಾಡಿದ್ರೆ ಒಬ್ಬ ಇನ್ನು ನ್ಯೂಟ್ರಲ್ ಪರ್ಸನ್ ಆಗಿ ಮಾತಾಡ್ತಿರುವಂಥದ್ದು. ಅಲ್ಲಿಗೆ ಆರ್ಥಿಕತೆ ಇವತ್ತಿಗೆಲ್ಲ ನಿಜವಾಗ್ಲೂ ಕುಸಿರುವಂಥದ್ದು. ಇಲ್ಲಿವರೆಗೂ ಭಾರತ ಯಾವಾಗಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕವಾಗಿ ಕುಸಿದೆ ಅಂದ್ರೆ 1991ರಲ್ಲಿ. ಇವತ್ತಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ಆದರೆ ಇದೇ 1991 ಅವತ್ತಿಗೆ ಭಾರತದ ಫಾರೆಕ್ಸ್ ಅಲ್ಲಿ $1.2 ಬಿಲಿಯನ್ ಇತ್ತು. ಅಲ್ಲಿಗೆ $1 ಬೆಲೆ 15 ರೂಪಾಯಿ ಇತ್ತು ಅನ್ನೋದಾದ್ರೆ 1,500 ಕೋಟಿ ವಿದೇಶಿ ಕರೆನ್ಸಿ ಇರಲಿಲ್ಲ. ಅಂತ ಹೀನಾಯ ಸ್ಥಿತಿಗೆ ಅವತ್ತು ಯಾವ ದೇಶ ತಲುಪಿತು ಅಂತ ಕೇಳಿದ್ರೆ ಭಾರತ. ಆ ಒಂದು ಹೀನಾಯ ಸ್ಥಿತಿಗೆ ತಲುಪುವಂತೆ ಮಾಡಿದ್ಯಾರು ಅಂತ ಕೇಳಿದ್ರೆ ಇದೇ ಕಾಂಗ್ರೆಸ್ಸಿಗರ ಸಮಾಜವಾದ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಇವತ್ತಿಗೇನು ಗೋಲ್ಡ್ ಅಂತ ಏನು ಹೇಳ್ತಿದೀವಿ ಅಥವಾ ಇನ್ನೊಂದು ಕಚ್ಚಾ ತೈಲದ ಬಗ್ಗೆ ಏನು ಮಾತಾಡ್ತಿದ್ವಿ ಇವತ್ತಿಂದಲ್ಲ. ಆದ್ರೆ ನನಗೊಂದು ಮೂಡುವಂತ ಪ್ರಶ್ನೆ ಏನು ಅಂದ್ರೆ ಅವರಿಗೆ ಫೆಬ್ರವರಿ 28ಕ್ಕೆ ಯಾವಾಗ ಅಟ್ಯಾಕ್ ಮಾಡಲಾಗುತ್ತೆ ಆಗ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ಪ್ರಾರಂಭ ಆಯಿತು. ಆಗಲಿಂದಲೂ ಕೂಡ ಯಾವುದ್ರ ಬೆಲೆ ಜಾಸ್ತಿ ಇತ್ತು ಅಂದ್ರೆ ಕಚ್ಚಾ ತೈಲದ ಬೆಲೆ ಜಾಸ್ತಿ ಇತ್ತು. ಇವತ್ತಿಗೆ ನೀವೇನಾದ್ರೂ ಕಚ್ಚಾ ತೈಲದ ಬೆಲೆ ನೋಡೋದಾದ್ರೆ, ಕಾರಣ ಭಾರತದಲ್ಲಿ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡೋದಿಲ್ಲ ಅಂತಲ್ಲ, ಭಾರತದಲ್ಲಿ ತುಂಬಾ ಪ್ರದೇಶಗಳು ಉತ್ಪಾದನೆ ಮಾಡಲಾಗುತ್ತೆ. ಆದ್ರೆ ಭಾರತೀಯರಿಗೆ ಬೇಕಾಗುವಷ್ಟು ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡಲಿಕ್ಕಾಗಲ್ಲ. 85ರಿಂದ 88% ಕಚ್ಚಾ ತೈಲವನ್ನು ಇವತ್ತಿಗೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ಇವತ್ತಿಗೆ 85 to 90% ಅಂದ್ರೆ ಸುಲಭ ಅಲ್ಲ. ಅಲ್ಲಿಗೆ ಇವತ್ತಿಗೆ ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ ಅಥವಾ ಫಾರಿನ್ ಟ್ರೇಡ್ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಇವತ್ತು ಅತಿ ಹೆಚ್ಚು ಡಾಲರ್ ಭಾರತದಿಂದ ಆಚೆ ಹೋಗುವಂಥದ್ದು ಮೊದಲನೇ ಯಾವ ವಿಚಾರಕ್ಕೆ ಅಂದ್ರೆ ಕ್ರೂಡ್ ಪೆಟ್ರೋಲ್ ವಿಚಾರಕ್ಕೆ. ಈಗ ವಾರ್ಗಿಂತ ಹಿಂದೆ ಕಾರಣ ಯುದ್ಧ ಮಾಡೋದು ಅಥವಾ ಯುದ್ಧವನ್ನು ನಿಲ್ಲಿಸುವಂಥದ್ದು ನರೇಂದ್ರ ಮೋದಿ ಕೈಯಲ್ಲಿಲ್ಲ. ಕಾರಣ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಹಿಂದೆ ಒಂದು ಬ್ಯಾರಲ್ ಪೆಟ್ರೋಲ್ ಅಂತ ಹೇಳ್ತೀವಿ ಅಂದ್ರೆ 159 ಲೀಟರ್ ಇರುತ್ತೆ. ಅಲ್ಲಿಗೆ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ದಯವಿಟ್ಟು ನೀವು ವಿಶ್ಲೇಷಣೆ ಮಾಡ್ತಿದ್ರೆ ಪ್ರಧಾನಮಂತ್ರಿಗಳು ಒಗ್ಳಕ್ ಬಂದಿದ್ದಾರೆ ಇಲ್ಲಿ. ಒಬ್ಬರು ವಿಶ್ಲೇಷಕನ ಪ್ರಶ್ನೆ ವೈಯಕ್ತಿಕ ಅಭಿಪ್ರಾಯಗಳು, ಅದು ಬಿಜೆಪಿ ಹೋಗಬೇಕು ಕಾಂಗ್ರೆಸ್ ಹೋಗಬೇಕು ಅಂತ ಏನಿಲ್ಲ. ಪ್ಲೀಸ್, ನಾನು ನೋಡಿ ಅವರು ಒಬ್ರು ವಿಶ್ಲೇಷಕರು ಅಂತ ಬಂದಿದ್ದಾರೆ. ವಿಶ್ಲೇಷಕರು ಯಾವಾಗಲೂ ದೇಶದ ಅಭಿವೃದ್ಧಿ ವಿಚಾರವಾಗಿ ನ್ಯೂಟ್ರಲ್ ಆಗಿರ್ತಾರೆ ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿರ್ತಕ್ಕಂಥದ್ದು. ನಾನು ಒಂದ್ ನಿಮಿಷ, ಅವ್ರು ವಾಸ್ತವ ಹೇಳ್ತಿದ್ದಾರೆ ಬಿಡಿ. ಅವ್ರು ಯಾವಾಗ 91 ಮಾತಾಡಿದ್ರಿ, 92 ಮಾತಾಡಿ, 92 ನಂತರ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಮಾತಾಡಿದ್ರು. ಪ್ರಶ್ನೆ ಮೋದಿ ಅವರು ಹೋಗ್ಲಕ್ ಬಂದಿದ್ರೆ ಬಿಜೆಪಿ ಕಟ್ಟಾವ ಶವಲ್ ಹಾಕೊಳ್ಳಿ. ರಘು ಅವರೇ ಅವ್ರು ಮಾತಾಡ್ಲಿ, ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ. ನೀವ್ ಹೇಳೋದು ಅಂತಂದ್ರೆ ಈಗ ಕಾಂಗ್ರೆಸ್ ಸಂದರ್ಭದಲ್ಲಿ ಈ ರೀತಿ ಆರ್ಥಿಕ ಹೊರೆ ಆಗಿರಲ್ಲ ಅನ್ನೋದನ್ನ ಅವರು ಪರೋಕ್ಷ ಸಮರ್ಥನೆ ಮಾಡ್ಕೋಬೇಕಾ ಅಥವಾ ಆ ವಿಷಯ ಮುಚ್ಚಿಟ್ಟು ಮಾತಾಡ್ಬೇಕಾ? ಎರಡು ವಾಸ್ತವ ಏನಿದೆ ಅದನ್ನ ಮಾತಾಡ್ಲಿ, ಅದನ್ನೇ ಮಾತಾಡ್ತಾರೆ. ದಯವಿಟ್ಟು ಮಾತಾಡೋರ್ಗು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿದೆ ಒಂದು. ಅಂಡ್ ಕೊನೆಯಲ್ಲಿ ನೋಡೋಣ ಯಾರು ಯಾವ ಟವಲ್ ಹಾಕೊಳ್ತಾರೆ ಅಂತ. ಆದ್ರೆ ಅದಕ್ಕಿಂತ ಮೊದಲು ನಾನು 91 ಬಗ್ಗೆ ಹೇಳಿದೆ ನಿಜ. ಆದ್ರೆ $5 ಟ್ರಿಲಿಯನ್ ಅಂತ ಹೇಳಿದ್ರಲ್ಲ, ಇವತ್ತಿನ ನಾನು ಹೇಳ್ತೀನಿ ನರೇಂದ್ರ ಮೋದಿ ಅಲ್ಲ, ಯಾರು ಬರಲ್ಲ ಅಂದ್ರೆ $5 ಟ್ರಿಲಿಯನ್ ಆಗುತ್ತೆ. ಕಾರಣ 1991 LPG ರಿಫಾರ್ಮ್ಸ್ ಅಂತಂದ್ರಲ್ಲ ಅದನ್ನೇ. ಆದ್ರೆ ಹೇಳೋರ್ಗು ದಯವಿಟ್ಟು ಸಮಾಧಾನದಿಂದ ಇರಬೇಕು. ಆದ್ರೆ ಇನ್ನೊಂದು ಕ್ರೂಡ್ ಪೆಟ್ರೋಲ್ ಬಗ್ಗೆ ಮಾತಾಡ್ತಿದ್ದೆ. ಅಲ್ಲಿಗೆ ಕಚ್ಚಾ ತೈಲದ ಬೆಲೆ ಅವತ್ತಿಗೆ ಒಂದು ಬ್ಯಾರಲ್ ಅಂದ್ರೆ 159 ಲೀಟರ್ ಅಂತ ಹೇಳ್ತೀವಿ. ಅಲ್ಲಿಗೆ ಕಚ್ಚಾ ತೈಲದ ಬೆಲೆ ಅವತ್ತಿಗೆ ಎಷ್ಟಿತ್ತು ಅಂದ್ರೆ $70ರಿಂದ $71 ಇತ್ತು. ಆದ್ರೆ ಆಲ್ ಆಫ್ ಎ ಸಡನ್ ಯಾವಾಗ ಯುದ್ಧ ಪ್ರಾರಂಭ ಆಗುತ್ತೆ ಫೆಬ್ರವರಿ 28ಕ್ಕೆ, ಆಗ ಅದ್ರ ಬೆಲೆ ಇಲ್ಲಿಗೆ ಹೋಗುತ್ತೆ ಅಂದ್ರೆ $122 ಹೋಗುತ್ತೆ. ಅಂಡ್ ನನಗೂ ಇಲ್ಲ ಪ್ರಶ್ನೆ ಇದೆ. ನನಗಿರುವಂತ ಪ್ರಶ್ನೆ ಏನು ಅಂದ್ರೆ ಅಲ್ಲಿಗೆ ಫೆಬ್ರವರಿ 28ರಲ್ಲಿ ಅವತ್ತಿಗೆ $122 ಇತ್ತು, ಇವತ್ತಿಗೆ $105 ಇದೆ.
ಅಲ್ಲಿಗೆ 1 ಬಾರಲ್ ಪೆಟ್ರೋಲ್ ಅವತ್ತಿಗೆ ಹೇಳ್ಬೋದಿತ್ತಲ್ಲ, ಇವತ್ತಿಗೆ ಏನಕ್ಕೆ ಹೇಳಿದ್ರು ಅಂದ್ರೆ ಇದು ರಾಜಕೀಯ ಕಾರಣ ಇರ್ಬೋದು. ಕಾರಣ ಇತ್ತೀಚೆಗೆ 5 ರಾಜ್ಯಗಳಲ್ಲಿ ಚುನಾವಣೆ ಆಯಿತು, ಫಲಿತಾಂಶ ಬಂತು, ಅಲ್ಲಿಗೆ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಏನೋ ಪ್ರಮಾಣ ವಚನ ತಗೊಂಡ್ರು. ಎಲ್ಲ ಆದ ನಂತರ ಇವತ್ತಿಗೆ ಬಂದು ಹೇಳುವಂಥದ್ದು ಏನಿದೆ ಅದು ನನ್ನ ಪ್ರಶ್ನೆ ಕೂಡ ಇದೆ, ಅದು ಬಿಜೆಪಿ ಏನೋ ಕೇಳ್ತಿರುವಂಥದ್ದು ಪ್ರಶ್ನೆ. ಆದ್ರೆ ಅದನ್ನು ಬಿಟ್ಟು ನಾವು ವ್ಯಾಖ್ಯಾನ ಮಾಡೋದಾದ್ರೆ ಅಲ್ಲಿಗೆ ಗೋಲ್ಡಿನ ವಿಚಾರ ಆಗಿರಲಿ, ಅಲ್ಲಿಗೆ ಕಚ್ಚಾ ತೈಲದ ವಿಚಾರ ಆಗಿರಲಿ, ಕಚ್ಚಾ ತೈಲವನ್ನ ನಾವು ಇವತ್ತಿಗೆ ಎಸೆನ್ಷಿಯಲ್ ಇಂಪೋರ್ಟ್ ಅಂತ ಹೇಳ್ತೀವಿ. ಕಾರಣ ಸಡನ್ ಆಗಿ ಕಡಿಮೆ ಮಾಡಿ ಅಂದ್ರೆ ಯಾರು ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ಇವತ್ತಿಗೆ ಒಂದು ದೇಶದ ಆರ್ಥಿಕತೆ ನಡಿಬೇಕು ಅಂತ ಬಂದಾಗ ಏನ್ ಬೇಕೇ ಬೇಕು ಅಂದ್ರೆ ಕಚ್ಚಾ ತೈಲ ಬೇಕೇ ಬೇಕು. ಕಾರಣ ಇವತ್ತಿಗೆ ಭಾರತ ಅಲ್ಲಿಗೆ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಅಥವಾ ಬಿಗ್ಗರ್ ಎಕನಾಮಿ ಅಥವಾ ಲಾರ್ಜೆಸ್ಟ್ ಎಕನಾಮಿ ಅಂತ ನಾವು ಹೇಳ್ತಿದ್ವಿ. ಅಲ್ಲಿಗೆ ಇವತ್ತಿಗೆ 4 ಅಥವಾ 5ನೇ ಸ್ಥಾನದಲ್ಲಿ ಇರುವಂತದ್ದು. ಆದ್ರೆ ಇದೇ ಎಕನಾಮಿ ಆಯ್ತು ಅಲ್ಲಿಗೆ ಇವತ್ತಿಗೇನು ನಾವು ಎಕನಾಮಿನ ನೋಡಿದ್ರೆ ಅಲ್ಲಿಗೆ 3rd ಏನು ಬಿಗ್ಗೆಸ್ಟ್ ಕನ್ಸ್ಯೂಮರ್, ಅಲ್ಲಿಗೆ ಅತಿ ಹೆಚ್ಚು ಕಚ್ಚಾ ತೈಲವನ್ನ ಕನ್ಸ್ಯೂಮ್ ಮಾಡುವಂತ ದೇಶಗಳಲ್ಲಿ ಭಾರತ ಎಷ್ಟು ಅಂದ್ರೆ 3ನೇ ದೇಶ. ಅಲ್ಲಿಗೆ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವಂತಹ ಸ್ಥಾನ ಅಂತ ನೋಡಿದಾಗ ಭಾರತ 3ನೇ ದೇಶ. ಅಲ್ಲಿಗೆ ಕಚ್ಚಾ ತೈಲ ಆಮದು ಈಗ ಯಾವುದು ಉತ್ಪಾದನೆ ಮಾಡಲಿಕ್ಕೆ ಅಥವಾ ಬೇರೆ ಯಾವುದು ಇಂಡಸ್ಟ್ರಿಗೆ ಬಳಸುವಂತ ಕಚ್ಚಾ ತೈಲವನ್ನು ಕಡಿಮೆ ಮಾಡಿ ಅಂತ ಹೇಳಿಲ್ಲ. ಈಗ ಓಡಾಡಲಿಕ್ಕೆ ಅದೊಂದು ಆಸ್ಟಿರಿಟಿ ಮೆಷರ್ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗಂತ ಹೇಳಿದ ತಕ್ಷಣ ಫಾಲೋ ಮಾಡ್ತಾರೆ ಅಂತ ಏನಿಲ್ಲ. ಕಾರಣ ಇನ್ ಕೇಸ್ ನನಗೆ ಇನ್ನೊಂದೇನು ಅನಿಸ್ತಿದೆ ಅಂದ್ರೆ ಇದೊಂದು ಇಂಟ್ ಅಂತ ಅನಿಸ್ತಿದೆ. ಕಾರಣ ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಲಿಲ್ಲ. ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ನಾನು ಇದರಲ್ಲಿ ಕಾಂಗ್ರೆಸ್ನ ಹೊಗಳ್ತಿಲ್ಲ ಅಂತಲ್ಲ, ಕಾಂಗ್ರೆಸ್ನ ಕೂಡ ಹೊಗಳ್ಬೇಕು. ಯಾವಾಗ ಅಂದ್ರೆ 2011-12 ಯಾವಾಗ ಕಚ್ಚಾ ತೈಲದ ಬೆಲೆ ಅವತ್ತಿಗೆ ಎಷ್ಟಿತ್ತು ಅಂದ್ರೆ $140 ಇತ್ತು. ಅಲ್ಲಿಗೆ ಅತಿ ಹೆಚ್ಚು ಡಾಲರ್ ಹೋಗಿದ್ದು ಯಾವಾಗ ಅಂದ್ರೆ 2011-12 ಅವತ್ತಿಗೆ ಇದೇ ಕಾಂಗ್ರೆಸ್ಸಿಗರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸಬ್ಸಿಡಿಯನ್ನು ಕೊಟ್ಟು ಸಹಾಯಧನವನ್ನು ಕೊಟ್ಟು ಅದಕ್ಕೆ ಪೆಟ್ರೋಲ್ ಬೆಲೆ ₹60 ₹64 ಇಡುವಂತೆ ನೋಡ್ಕೊಳ್ಳಾಯ್ತು. ಅದನ್ನು ಒಪ್ಕೊಳ್ತೀವಿ. ಅದನ್ನು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ಸಿಗರು. ಇತ್ತೀಚೆಗೆ ಏನ್ ಯುದ್ಧ ಪ್ರಾರಂಭ ಆಗುತ್ತೆ ಇದು ಕೇವಲ ಭಾರತ ಮಾತ್ರ ಅಲ್ಲ, ಅಲ್ಲಿಗೆ ಜಗತ್ತಿನಲ್ಲಿ ಯಾವೆಲ್ಲ ದೇಶಗಳು ಆಮದನ್ನ ಮಾಡ್ಕೊಳ್ತಾರೆ ಅಂದ್ರೆ ಹೆಚ್ಚು ಆಮದನ್ನ ಮಾಡ್ಕೊಳ್ತಾರೆ ಆ ಎಲ್ಲ ದೇಶಗಳಲ್ಲೂ ಕೂಡ ಆಟೋಮೆಟಿಕಲಿ 25%, 30% ಅಥವಾ ಕೆಲವೊಂದು ದೇಶಗಳು 50% ವರೆಗೂ ಕೂಡ ಬೆಲೆ ಏರಿಕೆ ಆಗಿರುವಂತದ್ದು. ಆದ್ರೆ ಭಾರತದಲ್ಲಿ ಬೆಲೆ ಏರಿಕೆ ಆಗಲಿ ಅದು ರಾಜಕಾರಣ ಇರಬಹುದು. ಏನಕ್ಕೆ ಅಂದ್ರೆ ಇತ್ತೀಚೆಗೆ ಮಾರ್ಚ್ ತಿಂಗಳಲ್ಲೇನೆ ಏನು ಈ ಪೆಟ್ರೋಲ್ ಇದೆಯಲ್ಲ ಇವತ್ತಿಗೆ ಭಾರತದಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಕಚ್ಚಾ ತೈಲ ಏನ್ ಬರುತ್ತೆ ಅದ್ರ ಮೇಲೆ 50% ಏನನ್ನ ಹಾಕಲಾಗುತ್ತೆ ಅಂದ್ರೆ ತೆರಿಗೆಯನ್ನ. ಡೀಸೆಲ್ ಮೇಲೆ ₹100 ಅಂದ್ರೆ ₹50 ತೆರಿಗೆ. ಅದೇ ಪೆಟ್ರೋಲ್ ಬೆಲೆ ₹100 ಅಂದ್ರೆ ಅದ್ರಲ್ಲಿ 55% ಏನಿರುತ್ತೆ ಅಂದ್ರೆ ತೆರಿಗೆ. ಅಲ್ಲಿಗೆ ಕೇಂದ್ರ ಸರ್ಕಾರವು ತೆರಿಗೆಯನ್ನು ಹಾಕುತ್ತೆ, ರಾಜ್ಯ ಸರ್ಕಾರವು ತೆರಿಗೆಯನ್ನು ಹಾಕುತ್ತೆ. ಕೇಂದ್ರ ಸರ್ಕಾರ ಹಾಕುವಂತ ತೆರಿಗೆಯನ್ನ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತ ಹೇಳ್ತೀವಿ, ರಾಜ್ಯ ಸರ್ಕಾರ ವಿಧಿಸುವಂತ ತೆರಿಗೆಯನ್ನ ಸ್ಟೇಟ್ ವ್ಯಾಟ್ ಅಂತ ಹೇಳ್ತೀವಿ. ಅದ್ಬಿಟ್ಟು ಏನು ಡೀಲರ್ ಕಮಿಷನ್ ಇರುತ್ತೆ ಎಲ್ಲ ಓಕೆ. ಆದ್ರೆ ಇತ್ತೀಚೆಗೆ ಭಾರತದಲ್ಲಿ ಕೂಡ ಅದ್ರ ಬೆಲೆ ಏರಿಕೆ ಮಾಡಬಹುದಿತ್ತು. ಆದ್ರೂ ಕೂಡ ಮೋದಿ ಸರ್ಕಾರ ₹10 ಕಡಿಮೆ ಮಾಡ್ತಾರೆ. ಡೀಸೆಲ್ ಮತ್ತೆ ಪೆಟ್ರೋಲ್ ಮೇಲೆ ಏನು ಎಕ್ಸೈಸ್ ಡ್ಯೂಟಿಯನ್ನು ಹಾಕಲಾಗ್ತಿತ್ತು ಅದನ್ನು ಕಡಿಮೆ ಮಾಡ್ತಾರೆ. ಕಾರಣ ಆ ಹೊರೆಯನ್ನು ಆ ಕ್ಷಣಕ್ಕೆ ಜನರ ಮೇಲೆ ತಲುಪಬಾರ್ದು ಅಂತ. ಬಟ್ ಇಲ್ಲಿ ಇನ್ನೊಂದೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮುಂದೆ ಡೆಫಿನೆಟ್ ಇದು ರಾಜಕೀಯವಾಗಿ ಹೊಡ್ತಾ ಕೊಟ್ಟೆ ಕೊಡುತ್ತೆ. ಅಂಡ್ ಮೋದಿ ಇದರಲ್ಲಿ ಒಂದು ಇಂಟ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ನೀವೇನಾದ್ರೂ ಕಡಿಮೆ ಮಾಡಲಿಲ್ಲ ಅನ್ನೋದಾದ್ರೆ ಮುಂದೆ ಬೆಲೆ ಏರಿಕೆ ಆದ್ರೆ ಅದಕ್ಕೆ ನಾವು ಕಾರಣ ಅಲ್ಲ, ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಬೆಲೆ ಏರಿಕೆ ಕಾರಣ ಅಂತ ಇರಬಹುದು. ಓಕೆ.